ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಕುಕಿಂಗ್ ಬ್ಲಾಗ್. ಟುಡೇ ಸ್ಪೆಷಲ್ ಏನು ಅಂದರೆ ವೆಜಿಟೇಬಲ್ ಕುರ್ಮಾ ಸೂಪರಾಗಿ ಹೇಗೆ ಮಾಡೋದಂತ ನಿಮಗೆ ತೋರಿಸ್ಕೊಡ್ತೀನಿ. ಬನ್ನಿ ಫ್ರೆಂಡ್ಸ್, ಈ ಥರ ಒಂದ್ಸರಿ ಟ್ರೈ ಮಾಡಿ ನೋಡಿ, ಸೂಪರಾಗಿ ಆಗುತ್ತೆ. ಮೊದಲಿಗೆ ಒಂದು ಕುಕ್ಕರ್ನಲ್ಲಿ ಒಂದು ಸ್ವಲ್ಪ ಆಯಿಲ್ನ ಹಾಕ್ಕೊತಾ ಇದ್ದೀವಿ. ಅದಕ್ಕೆ ಒಂದು ಪಲಾವ್ ಎಲೆನ ಹಾಕ್ಕೊತಾ ಇದ್ದೀವಿ. ಪಲಾವ್ ಎಲೆ ಹಾಕಿದರೆ ಸೂಪರಾಗಿರುತ್ತೆ ಫ್ರೆಂಡ್ಸ್. ಮತ್ತು ಒಂದು ಈರುಳ್ಳಿನ ಕಟ್ ಮಾಡಿಕೊಂಡು ಇದ್ದೀವಿ, ಅದನ್ನು ಹಾಕ್ಕೊತಾ ಇದ್ದೀವಿ. ಈರುಳ್ಳಿ ಸ್ವಲ್ಪ ಕೆಂಪು ಬಣ್ಣ ಬರೋ ತನಕ ನಾವು ಎಣ್ಣೆಯಲ್ಲೇ ಫ್ರೈ ಮಾಡಬೇಕಾಗತ್ತೆ. ಅದನ್ನು ಫ್ರೈ ಮಾಡೋಣ. ನೋಡಿ ಫ್ರೆಂಡ್ಸ್, ಇದು ನಾನು ಎಲ್ಲ ವೆಜಿಟೇಬಲ್ಸು ನಾನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದನ್ನು ಒಂದು 2 ನಿಮಿಷ ಆಯಿಲಲ್ಲೇ ಹಿಂಗೆ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ. ನೋಡಿ ಫ್ರೆಂಡ್ಸ್, ಎಷ್ಟು ಸಖತ್ತಾಗಿ ಕಲರ್ಫುಲ್ಲಾಗಿ ಸೂಪರಾಗಿ ಕಾಣ್ತಿದೆ. ಅದಕ್ಕೆ ನಾವು ಒಂದು 3/4 ಚಮಚ ಅಷ್ಟು ಅರಿಶಿನ ಪುಡಿನ ನಾವು ಹಾಕ್ಕೊತಾ ಇದ್ದೀವಿ. ಅರಿಶಿನ ಪುಡಿ ಹಾಕ್ಕೊಂಡು ಇದನ್ನು ಒಂದು 2 ನಿಮಿಷ ಹೀಗೆ ಫ್ರೈ ಮಾಡ್ಕೊಳ್ಳೋಣ. ನಂತರ 1-1.5 ಟೇಬಲ್ ಸ್ಪೂನ್ ಉಪ್ಪನ್ನ ಹಾಕ್ಕೊತಾ ಇದ್ದೀವಿ. ನೀವು ರುಚಿಗೆ ನೋಡಿ ಉಪ್ಪನ್ನ ಹಾಕ್ಕೊಳ್ಳಿ. ನಂತರ ಇದು ಮಸಾಲೆ ರುಬ್ಕೊಂಡಿರೋ ಮಸಾಲೆನ ಹಾಕ್ಕೊತಾ ಇದ್ದೀನಿ. ಈ ಮಸಾಲೆದು ರೆಸಿಪಿನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಫ್ರೆಂಡ್ಸ್, ನೋಡ್ಕೊಳ್ಳಿ. ನಂತರ ಇದನ್ನು ಒಂದು 2 ನಿಮಿಷ ಮಸಾಲೆನ ವೆಜಿಟೇಬಲ್ಸಲ್ಲೇ ಫ್ರೈ ಮಾಡಿಬಿಟ್ಟು ಅದಕ್ಕೆ ಬೇಕಾಗಿರೋ ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೊತೀನಿ. ಕುರ್ಮಾ ಆಗಿರೋದ್ರಿಂದ ನಾವು ನಾರ್ಮಲಾಗೆ ಇವಾಗ ಗೀ ರೈಸಿಂಗ್ ಮಾಡ್ತಾ ಇರೋದ್ರಿಂದ ಗಟ್ಟಿಯಾಗೆ ಮಾಡ್ಕೊತೀವಿ. ನೀವು ನೋಡಿಕೊಂಡು ಗಟ್ಟಿ ಹೇಗೆ ಮಾಡ್ಕೊಬೇಕು, ಸ್ವಲ್ಪ ಗಟ್ಟಿನ ನೀರು ಏನು ಮಾಡ್ಕೊತೀರೋ ನೋಡಿ ಫ್ರೆಂಡ್ಸ್. ನಾವಂತೂ ಗೀ ರೈಸಿಗೆ ಗಟ್ಟಿ ಮಾಡಬೇಕು ಅಂದ್ಕೊತೀವಿ. ಸೊ ಅದಕ್ಕೆ ನಮಗೆ ಇಷ್ಟು ಕನ್ಸಿಸ್ಟೆನ್ಸಿ ಸಾಕು ಅನಿಸುತ್ತೆ. ಇದನ್ನು ಇವಾಗ ಒಂದು 3 ವಿಶಿಲ್ ಬರೋ ತನಕ ನಾವು ಕೂಗಿಸ್ಕೊಂಡು ಬರೋಣ. ಬನ್ನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ವಿಶಿಲೆಲ್ಲ ಆಗ್ತಾಯಿದೆ. ನೋಡಿ ಫ್ರೆಂಡ್ಸ್, ವಿಶಿಲು ಹೋಗಿದೆ. ಇವಾಗ ತೆಗ್ದು ನೋಡೋಣ ಹೇಗಾಗಿದೆ ಅಂತ ಹೇಳ್ಬಿಟ್ಟು. ವಾವ್, ಸೂಪರಾಗಿದೆ ನೋಡಿ ಫ್ರೆಂಡ್ಸ್. ಆಯಿಲೆಲ್ಲ ಮೇಲೆಲ್ಲ ತೇಲ್ತಾ ಇದೆ, ಬಂದಿದೆ. ಈ ಥರ ಆದರೆ ಸೂಪರಾಗಿ ಕುರ್ಮಾ ಸಕ್ಕತ್ ಟೇಸ್ಟಿಯಾಗಿ ಬರುತ್ತೆ ಫ್ರೆಂಡ್ಸ್. ನಾವು ಇನ್ನೂ ಚಪಾತಿಗೆ ಈ ಬಟರ್ ನಾನ್ಗೆಲ್ಲ ಸಕ್ಕತ್ತಾಗಿರುತ್ತೆ ಫ್ರೆಂಡ್ಸ್. ಈ ನಾರ್ತ್ ಸೈಡೆಲ್ಲ ಮಾಡ್ತಾರಲ್ಲ ಆ ಥರ ಬರುತ್ತೆ ಈ ಥರ ಕುರ್ಮಾ ಮಾಡಿದರೆ ಸೂಪರಾಗಿ. ನೋಡಿ ಫ್ರೆಂಡ್ಸ್, ಗೀ ರೈಸು ಮತ್ತು ಕುರ್ಮಾ, ವೆಜಿಟೇಬಲ್ ಕುರ್ಮಾ ಸೂಪರಾಗಿ ರೆಡಿಯಾಗಿದೆ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಊಟ ಮಾಡೋಣ, ಹೇಗಿದೆ ಅಂತ ನೋಡೋಣ. ಫ್ರೆಂಡ್ಸ್, ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್.